ಬಿಜೆಪಿ ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಅದರ ಕೆಲಸ ಅದು ಮಾಡುತ್ತಿಲ್ಲ. ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಎಂಬಂತೆ ಬಿಜೆಪಿಯವರು ನಡೆದುಕೊಳ್ಳುತ್ತಿದ್ದು, ನಮ್ಮ ಪಾಡಿಗೆ ನಾವು ಜನಪರ ಕೆಲಸ ಮಾಡುತ್ತಿದ್ದೇವೆಂದು ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಹೇಳಿದರು. ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಅಧಿಕಾರಾವಧಿಯಲ್ಲಿ ನಡೆದಿರುವ ಹಗರಣಗಳ ತನಿಖೆ ನಡೆಯುತ್ತಿದೆ. ಒಂದೇ ದಿನದಲ್ಲಿ ವರದಿ ಕೊಡಿ ಎಂದರೆ ಆಗುವುದಿಲ್ಲ. ಸಮಗ್ರ ತನಿಖೆ ನಡೆಯುತ್ತಿದ್ದು ಅಕ್ರಮಗಳು ಬಯಲಿಗೆ ಬರಲಿವೆ ಎಂದರು. ಇನ್ನು ವಾಲ್ಮೀಕಿ ನಿಗಮದಲ್ಲಿ ನಡೆದ ಅಕ್ರಮಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಇಡಿ ತನಿಖೆ ಮಾಡುತ್ತಿದ್ದು, ಇದರ ಬಗ್ಗೆ ಮಾತನಾಡಲು ಹೋಗುವುದಿಲ್ಲ ಎಂದರು. ಗ್ಯಾರಂಟಿ ಯೋಜನೆ, ಪ್ರವಾಹ ಸೇರಿದಂತೆ ಪ್ರತಿಯೊಂದು ವಿಚಾರವನ್ನು ಬಿಜೆಪಿ ರಾಜಕೀಕರಣಗೊಳಿಸುತ್ತಿದೆ ಎಂದ ಅವರು, ಇನ್ನು 5 ವರ್ಷ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸುವ ಮಾತೇ ಇಲ್ಲ ಎಂದರು. ವಿರೋಧ ಪಕ್ಷದವರು ಹೇಳುವಂಥ ಮಾತು ಜನ ನೋಡ್ತಾ ಇದ್ದಾರೆ. ನಿನ್ನೆ ಸಿದ್ದರಾಮಯ್ಯವರು ಬಹಳ ಸವಿಸ್ತಾರವಾಗಿ ಎಲ್ಲರೂ ಕೂಡ ಉತ್ತರ ಕೊಟ್ಟಿದ್ದಾರೆ. ವಿರೋಧ ಪಕ್ಷದ ಕೆಲಸ ಅವ್ರು ಹೇಳಲೇಬೇಕು. ಹೊಲದ ಗಂಡನಿಗೆ ಬಸ್ಸಲ್ಲಿ ಕಲಿಸಿಕ್ತು ಅಂತ ನಮ್ಮ ಕಡೆ, ನಿಮ್ಮ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ ಅವ್ರ ಕೆಲಸ. ಹಾಗೆ ಅವ್ರು ಹೇಳಲೇಬೇಕು, ಹೇಳಲಿ. ಆದರೆ ಅದಕ್ಕೆ ಜನ ತೀರ್ಪು ಕೊಡ್ತಾರೆ. ಜನವಲ್ಲೇ ಮುಖ್ಯ. ಇವರು ವಿರೋಧ ಪಕ್ಷದವ್ರ ಕೆಲಸ ಅವ್ರು ಮಾಡ್ತಾರೆ, ಆಡಳಿತ ಪಕ್ಷದ ಕೆಲಸ ಜನಪರ ಕೆಲಸವನ್ನು ನಾವು ಮಾಡ್ತೀವಿ. ಈಗ ಅಲ್ಲಿ ಏನು ನಡೆದಿದೆ ಏನು ಅನ್ನೋದ್ರ ಬಗ್ಗೆ ಕೋರ್ಟಲ್ಲಿ ನಡೀತಾ ಇರಬೇಕಾದ್ರೆ ಒಂದೇದು SITನಲ್ಲಿ ನಡೀತಾ ಇದೆ. ಅದು ಅಲ್ಲದೆ ಇಡಿ ಕೂಡ ಓಡೋಡಿ ಬಂದು ಅರೆಸ್ಟ್ ಮಾಡಿದ್ದಾರೆ. ನಡೀಲಿ, ಅಂಥದ್ರಲ್ಲಿ ಮಧ್ಯ ಮಾತಾಡ್ತಕ್ಕಂಥದ್ದು ಅಷ್ಟು ಇಲ್ಲ. ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಈಗಾಗಲೇ ಅನೇಕ ತನಿಖೆಗಳು ಪ್ರಾರಂಭಿಕ ಹಂತದಲ್ಲಿವೆ. ಅವ್ರಿಗೆ ರಿಸಲ್ಟ್ ಈಗಲೇ ಬೇಕು ಅಂತ ಕೇಳಿದ್ರೆ ಯಾವುದಾದ್ರೂ ಮುಂದೆ ದಿವಸ ಕೊಡೋಕ್ಕಾಗುತ್ತಾ? ಪರಿಶೀಲನೆಗಳಾಗಬೇಕು. ಅದರಲ್ಲಿ ಏನಾಗಿದೆ ಏನಿಲ್ಲ ಅನ್ನೋದು ಗೊತ್ತಾಗಬೇಕು. ಈಗ ಭಾಳ ಜನಕ್ಕೆ ಗ್ಯಾರಂಟಿಗಳ ಬಗ್ಗೆ ನಿಖರವಾದಂಥ ಮಾಹಿತಿ ಇಲ್ಲ. ಈ ಗ್ಯಾರಂಟಿ ನಿಜವಾಗಿಯೂ ಕೂಡ ಜನಸಾಮಾನ್ಯರಿಗೆ, ಬಡವರಿಗೆ ಅವರ ಆರ್ಥಿಕ ಪರಿಸ್ಥಿತಿ ವೃದ್ಧಿ ಆಗೋದಲ್ಲದೆ ಅವ್ರಿಗೆ ಅನೇಕ ಸಮಸ್ಯೆಗಳನ್ನು ಪರಿಹಾರಕ್ಕೆ ಮತ್ತು ಉದ್ಯೋಗ ಸೃಷ್ಟಿಗೆ ಅವಕಾಶ ಇದೆ. ಅದನ್ನು ಸರಿಯಾಗಿ ಪ್ರೆಸೆಂಟ್ ಮಾಡ್ದೇ ಇದು ಪ್ರಾರಂಭದಿಂದಲೂ ಮೋದಿಯಿಂದ ಹಿಡಿದು ಇದನ್ನು ಮಾಡೋಕ್ಕಾಗಲ್ಲ, ಇದು ಮಾಡಲ್ಲ ಅಂತ ಹೇಳಿದವರು ಆಮೇಲೆ ಮೋದಿ ಗ್ಯಾರಂಟಿ ಆಗೋಯ್ತು. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೊಂಥರ ಸಮೂಹ ಸಲ್ಲಿ ಅಂತೀವಿ ನಾವು, ಅದೆಲ್ಲ ಮುಖ್ಯ. ಅರ್ಥಶಾಸ್ತ್ರಜ್ಞರ ಪ್ರಕಾರ ಇದು ಬಡವರಿಗಾಗಿ ಮಾಡಿದಂಥ ಕಾರ್ಯಕ್ರಮ. ಇದರಿಂದ ಉದ್ಯೋಗ ಸೃಷ್ಟಿ ಜೊತೆಗೆ ಜನಸಾಮಾನ್ಯರಲ್ಲಿ ಆರ್ಥಿಕ ವೃದ್ಧಿ ಆಗುವಂಥ ಅವಕಾಶಗಳಿದೆ.